ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ ಎಫ್ಎಸ್ಎಸ್ಐ ದಾಳಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರುವ ಕೆಎಸ್ಸಿಎ ಕ್ಲಬ್ ಮೇಲೂ ಕೂಡ ರೇಡ್. ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ ಎಫ್ಎಸ್ಎಸ್ಐ ದಾಳಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರುವ ಕೆಎಸ್ಸಿಎ ಕ್ಲಬ್ ಮೇಲೂ ಕೂಡ ರೇಡ್ ಮಾಡಿದ್ದಾರೆ. ಬೋರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಈ ದಾಳಿ ವೇಳೆ ಕೆಎಸ್ಸಿಎ ಕ್ಲಬ್ನ ಕಿಚನ್ನಲ್ಲಿ ಅವ್ಯವಸ್ಥೆ ಇರುವಂತದ್ದು ಪತ್ತೆಯಾಗಿದೆ. ಆ ಕಿಚನ್ನಲ್ಲಿ ಮಾಂಸಗಳ ಶೇಖರಣೆ ಶುಚಿತ್ವವಾಗಿಲ್ಲ, ವೈಫಲ್ಯವಾಗಿದೆ. ದಿನಾಂಕವಿಲ್ಲದ ಪದಾರ್ಥಗಳ ಮೇಲೆ ಪ್ಯಾಕೆಟ್ ಕೂಡ ಪತ್ತೆಯಾಗಿವೆ. ಈ ಆಹಾರವನ್ನ ನಿರ್ವಹಿಸುವ ವೈಯಕ್ತಿಕ ಸ್ವಚ್ಛತೆ ಕೂಡ ಕೊರತೆ ಇರೋದು ಅಧಿಕಾರಿಗಳ ದಾಳಿಯ ಮೇಲೆ ಗೊತ್ತಾಗ್ತಾ ಹೋಗುತ್ತೆ. ತರಕಾರಿ ಕತ್ತರಿಸಲು ಪ್ಲಾಸ್ಟಿಕ್ ಕಟಿಂಗ್ ಬೋರ್ಡ್ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಒಳಚರಂಡಿ ವ್ಯವಸ್ಥೆಯಲ್ಲಿ ಬ್ಲಾಕೇಜ್ ಪತ್ತೆಯಾಗಿದೆ. ಪ್ಯಾಕಿಂಗ್ ದಿನಾಂಕ ಇಲ್ಲ, ಬ್ಯಾಚ್ ಸಂಖ್ಯೆ ಇಲ್ಲ. ಇನ್ನು ಎಂಆರ್ಪಿ ವಿಚಾರಗಳಲ್ಲಿ ನೋಡ್ತಾ ಹೋದ್ರೆ ಫ್ರೋಜನ್ ಸ್ಟೋರೇಜ್ ನಲ್ಲಿ ಸ್ವಚ್ಛತೆ ಕೂಡ ಕೊರತೆ ಕಾಣಿಸ್ತಾ ಇದೆ. ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಪದಾರ್ಥಗಳನ್ನ ಪ್ರತ್ಯೇಕವಾಗಿ ಸಂಗ್ರಹಿಸಬೇಕು, ಅದು ಕೂಡ ಸಂಗ್ರಹಿಸಿಲ್ಲ. ಯಾವುದೇ ಲೇಬಲ್ ವಿವರಗಳಿಲ್ಲದ ಮೀನು ಮತ್ತು ಈ ಕ್ಲಬ್ಗಳಿಗೆ ನೋಟಿಸ್ ಅನ್ನು ನೀಡಿದ ಆರೋಗ್ಯ ಇಲಾಖೆ ಅಧಿಕಾರಿಗಳು. ನೋಡಿ, ಒಂದಿಷ್ಟಿಯಾದಂತಹ ಪ್ರತಿಷ್ಠಿತ ಹೋಟೆಲ್ಗಳು ಅಂತಂದ್ರೆ ಬಹಳಷ್ಟಿದಾವೆ. ಏನು 2 ವಾರಗಳ ಹಿಂದೆ ರೇಡ್ ಮಾಡಿದ್ರು ಆಹಾರ ಇಲಾಖೆಯಿಂದ. ಈಗ ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ ಒಂದು ತನಿಖೆಯನ್ನ ನಡೆಸಿದ್ದಾರೆ. ಆ ದಾಳಿಯ ನಂತರ ತನಿಖೆಯಲ್ಲಿ ಏನಾಗ್ತಿದೆ ಅಂದ್ರೆ ಎಫ್ಎಸ್ಎಸ್ಐ ದಾಳಿಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರುವಂತಹ ಕೆಎಸ್ಸಿಎ ಅಂದ್ರೆ ಈ ಕ್ಲಬ್ಬಿನ ಮೇಲೆ ರೇಡ್ ಮಾಡ್ತಾರೆ. ಅದರಲ್ಲಿ ಬೋರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್ ಅನ್ನುವಂತಹ 2 ಕ್ಲಬ್ಗಳ ಮೇಲೆ ಅಧಿಕಾರಿಗಳು ತಪಾಸಣೆಯನ್ನು ನಡೆಸ್ತಾರೆ. ಅಲ್ಲಿ ಅವರಿಗೆ ಸಿಕ್ಕಿರುವಂಥದ್ದು ಈ ಶುಚಿತ್ವವಿಲ್ಲದ ಮಾಂಸಗಳು, ಸಸ್ಯಾಹಾರಗಳು ಎರಡೂ ಕೂಡ ಬೇರ್ಪಡಿಸದೇ ಇರುವಂತಹ ಪದಾರ್ಥಗಳ ಪಟ್ಟಿ. ಹಾಗಾಗಿ ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ಕಿಚನ್ನಲ್ಲಿ ಈಗ ಈ ರೀತಿಯಾದಂತಹ ಮಾಂಸಗಳು ನೋಡಿ, ಸಸ್ಯಾಹಾರಿಗಳು ಮಾಂಸಾಹಾರಿಗಳಿರ್ತಾರೆ, ಎರಡರನ್ನೂ ಕೂಡ ವ್ಯತ್ಯಾಸಗಳನ್ನು ನೋಡಬೇಕಾಗತ್ತೆ. ಅದನ್ನ ಕ್ಲೀನಾಗಿ ಲೇಬಲ್ ಮಾಡಬೇಕು. ಜಿರಳೆಗಳು, ನೊಣಗಳು ಇವೆಲ್ಲವೂ ಕೂಡ ಕಂಡಿರುವಂಥದ್ದು. ಆದ್ರೆ ಒಂದೇ ರೀತಿಯಾದಂತಹ ಕ್ಲಬ್ನಲ್ಲಿ ನೂರಾರು ಜನ, ಸಾಕಷ್ಟು ಜನರು ಬರ್ತಾರೆ. ಅಲ್ಲಿ ಆಟಗಾರರು ಇರ್ತಾರೆ, ಕ್ಲಬ್ನಲ್ಲಿರ್ತಾರೆ. ಈ ಪ್ಯಾಕೇಜ್ನಲ್ಲಿ ಡೇಟ್ನ ಲೇಬಲ್ ಮಾಡ್ದಲ್ಲಿರೋಂಥವ್ರು, ಅವ್ರನ್ನ ನಾವು ಈಗ ಯಾರ್ಯಾರು ಪ್ಯಾಕೇಜ್ ಮಾಡಿಲ್ಲ ಅವರೆಲ್ಲ ಆಫೀಷಿಯಲ್ಸ್ ಆಗಿರ್ಬೋದು, ಅಲ್ಲಿ ಕೆಲಸ ಮಾಡ್ತಿರುವಂಥವ್ರ ಮೇಲೆ ತನಿಖೆಯನ್ನು ನಡೆಸಿ ಯಾಕೆ ಈ ರೀತಿ ವ್ಯವಸ್ಥೆ ಆಗಿದೆ ಅನ್ನೋದನ್ನ ತನಿಖೆ ನಡೆಸಿ ಅವ್ರ ಮೇಲೆ ಶಿಕ್ಷೆ ಆಗಲೇಬೇಕು. ಹಾಗಾಗಿ ಕ್ಲಬ್ಗಳಿಗೆ ನೋಟಿಸ್ಗಳನ್ನ ನೀಡ್ತಾರೆ. ಅದರಲ್ಲೂ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರುವ ಕೆಎಸ್ಸಿಎ ಕ್ಲಬ್ ಮೇಲೆ ದಾಳಿಯನ್ನು ನಡೆಸ್ತಾರೆ. ಬೋರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್ ಇವೆರಡೂ ಕೂಡ ದಾಳಿ ನಡೆಸಿ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತಾರೆ. ಮತ್ತೆ ಮುಂದೆಂದೂ ಆಗದಂತೆ ಆಹಾರ ಇಲಾಖೆ ಕಟ್ಟೆಚ್ಚರವನ್ನು ವಹಿಸಬೇಕಾಗತ್ತೆ.